ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದು ಮೌನಿ ಅಮಾವಾಸ್ಯೆ. ಕುಂಭಮೇಳಕ್ಕೆ 10 ಕೋಟಿ ಜನ. ದೇಶದ ವಿವಿಧೆಡೆಯಿಂದ ಪ್ರಯಾಗ್ರಾಜ್ಗೆ ವಿಶೇಷ 60 ವಿಶೇಷ ರೈಲುಗಳು. ಜನವರಿ 31ರಿಂದ ಕೇಂದ್ರ ಬಜೆಟ್ ಅಧಿವೇಶನ. ಮೊದಲ ದಿನ ರಾಷ್ಟ್ರಪತಿ ಮುರ್ಮು ಭಾಷಣ. ಫೆಬ್ರವರಿ 1ರಂದು ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ. ಇಂದು ಭಾರತದ ಬಾಹ್ಯಾಕಾಶ ಸಂಸ್ಥೆಗೆ ಮಹತ್ವದ ಮೈಲಿಗಲ್ಲಿನ ನಿರೀಕ್ಷೆ. ಇಸ್ರೋ ಮುಡಿಗೆ ಶತಕ ರಾಕೆಟ್ ಗರಿ. ಭಾರತಕ್ಕೆ ಟ್ರಂಪ್ ತೆರಿಗೆ ಹೊರೆ. ಅಮೆರಿಕ ಫಸ್ಟ್ ನೀತಿಯಡಿ ಮಹಾ ಆರ್ಥಿಕ ಸಮರಕ್ಕೆ ಮುನ್ನುಡಿ. ಬ್ರಿಕ್ಸ್ ರಾಷ್ಟ್ರಗಳೇ ಟಾರ್ಗೆಟ್. ನೇ ರಾಷ್ಟ್ರೀಯ ಗೇಮ್ಸ್ಗೆ ಪ್ರಧಾನಿ ಚಾಲನೆ. ಡೆಹ್ರಾಡೂನ್ನಲ್ಲಿ ಕ್ರೀಡಾಕೂಟ ಉದ್ಘಾಟನೆ. ಫೆಬ್ರವರಿ 14ಕ್ಕೆ ಮುಕ್ತಾಯ. ರಾಜ್ಯದಿಂದ 600 ಮಂದಿ ಸ್ಪರ್ಧೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 110 ಹಳ್ಳಿಗಳ ಕೊಳವೆ ಬಾವಿ ಜಲಮಂಡಳಿಗೆ ಹಸ್ತಾಂತರ. ಸಂಚಾರ ದಟ್ಟಣೆ ನಿವಾರಣೆ ಕಾರಿಡಾರ್ ಯೋಜನೆ. ಎಲಿವೇಟರ್ ಡಬಲ್ ಡೆಕ್ಕರ್ ಟನಲ್ಗೂ ಆದ್ಯತೆ. 55,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ. ಫೆಬ್ರವರಿ 1ರಿಂದ ರಾಜ್ಯದ ಹಲವೆಡೆ ಮಳೆ. ಬೆಂಗಳೂರು ಕರಗ ಏಪ್ರಿಲ್ 12ಕ್ಕೆ. ಬೂಮ್ರಾಗೆ ವರ್ಷದ ಕ್ರಿಕೆಟಿಗ ಕಿರೀಟ. ಶರವೇಗದ ಸರದಾರನಿಗೆ ಸರ್ ಗ್ಯಾರ್ ಫೀಲ್ಡ್ ಸೋಬರ್ಸ್ ಪ್ರಶಸ್ತಿ.